ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಯು ಪ್ರಭು. ಈ ಬಾರಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ನನ್ನ ಕ್ರಮ ಸಂಖ್ಯೆ ಬಂದುಬಿಟ್ಟು 109. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ನಾನು ಸಪರೇಟ್ ಬ್ಯಾಲೆಟ್ ಪೇಪರ್ಗೋಸ್ಕರ ಒಂದು ರಿಟ್ ಪಿಟಿಷನ್ ಹಾಕಿದ್ದೆ. ಆದ್ರೆ ಹೈಪವರ್ ಎಲೆಕ್ಷನ್ ಸೂಪರ್ವೈಸರಿ ಕಮಿಟಿ ಅದರಲ್ಲಿ ಸಿಂಗಲ್ ಬ್ಯಾಲೆಟ್ ಪೇಪರ್ ಮಾತ್ರ ಎಲ್ಲಾ ರಾಜ್ಯಗಳಲ್ಲಿ ಆಲ್ರೆಡಿ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಅದ್ರ ಪ್ರಕಾರ ಎಲ್ಲಾ ಕಡೆನೂ ಸಿಂಗಲ್ ಬ್ಯಾಲೆಟ್ ಪೇಪರ್ ಮಾತ್ರ ಅಂತ ಮಾಡಿದರೆ, ನಾವೆಲ್ಲ ಮಹಿಳೆಯರು ಈ ಬಾರಿ ಜನರಲ್ ಕ್ಯಾಟಗರಿಯಲ್ಲೇ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ನೀವು ಹಾಕಬೇಕಾಗಿರೋದು ಪ್ರಥಮ ಪ್ರಾಶಸ್ತ್ಯ ಮತ ಒಂದೇ ಒಂದು. ನಿಮ್ಗೆ 23 ವೋಟ್ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ ಮತ್ತು 1 ರಿಂದ 23 ವರೆಗೆ ತಮ್ಮ ಪ್ರಾಶಸ್ತ್ಯದ ಮತಗಳನ್ನು ನೀಡಬಹುದು. ನಮ್ಮ ನೇಬರಿಂಗ್ ಸ್ಟೇಟ್ ಒಂದು ತೆಲಂಗಾಣದಲ್ಲಿ 40% ಇನ್ವ್ಯಾಲಿಡ್ ಆಗಿರೋದ್ರಿಂದ ಆ ಬ್ಯಾಲೆಟ್ ಪೇಪರ್ಗಳು ಇನ್ವ್ಯಾಲಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ONE 1 ಪುರುಷರಲ್ಲಿ ಒಂದು, ಮಹಿಳೆಯರು ಒಂದು ಹಾಕ್ಬೋದಾ ಅಂತ ಹೇಳ್ಬಿಟ್ಟು ನನ್ನ ಹತ್ರ ತುಂಬಾ ಬಾರಿ ಎಲ್ಲಾ ಬಾರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಕೇಳ್ತಾ ಇರೋದ್ರಿಂದ, ಇಲ್ಲ ಅದು ಹಾಕೋಂಗಿಲ್ಲ. ಒಂದು ಸತಿ ನೀವು ಮಹಿಳೆಯರಿಗೋ ಪುರುಷರಿಗೋ ONE 1 ಹಾಕಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು TWO 2ನೇ ಹಾಕ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಏನಾಗಿದೆ ಅಂತಂದ್ರೆ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನವರು ಬ್ಯಾಲೆಟ್ ಪೇಪರ್ ಆಲ್ರೆಡಿ ಅವ್ರ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅದರದೊಂದು ಪೋರ್ಷನ್ ಆಫ್ ದ ಬ್ಯಾಲೆಟ್ ಪೇಪರ್ ಈ ತರ ಇದೆ. ಇದರಲ್ಲಿ ಟೋಟಲ್ ಆಗಿಬಿಟ್ಟು 149 ಕಂಟೆಸ್ಟೆಂಟ್ಸ್ ಗಳದೆಲ್ಲ ಹೆಸರು, ಅವರದ್ದು ಫೋಟೋ ಮತ್ತು ಕ್ರಮ ಸಂಖ್ಯೆ ಇರುತ್ತೆ. ಅದರಲ್ಲಿ ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು 109. ಹೆಸರು ಸಂಧ್ಯಾ ಯು ಪ್ರಭು. ಅದ್ರ ಹತ್ರ ಒಂದು ಸ್ಟಾರ್ ಇರುತ್ತೆ. ಈ ಸ್ಟಾರ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾರು 10 ವರ್ಷದ ಮೇಲೆ ಪ್ರಾಕ್ಟೀಸ್ ಮಾಡಿದಾರೋ ಅವ್ರಿಗೆ ಸ್ಟಾರ್ ಅಂತ ಇರುತ್ತೆ. ಅವ್ರ ಎನ್ರೋಲ್ಮೆಂಟ್ ಡೇಟು ಮತ್ತೆ ಇಯರ್, ಅದ್ರ ಜೊತೆಗೆ ಪ್ಲೇಸ್ ಆಫ್ ಪ್ರಾಕ್ಟೀಸ್, ಮತ್ತೆ ವುಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ W ಮಹಿಳೆ ಈ ತರ ಇರುತ್ತೆ. ಅದ್ರ ಹತ್ರ ನಮ್ಮ ಭಾವಚಿತ್ರ ಇರುತ್ತೆ. ಅದ್ರ ಹತ್ರ ಇರೋ ಬ್ಲಾಂಕ್ ಅಲ್ಲಿ ನೀವು ನಿಮ್ಮ ಪ್ರಿಫರೆನ್ಷಿಯಲ್ ವೋಟು ಯಾರಿಗ ಹಾಕ್ತೀರಾ, ಅದರಲ್ಲಿ ನನ್ಗೆ ಹಾಕೋರು ಈ ತರ ONE 1 ಅಂತ ಹೇಳ್ಕೊಂಡು ಇದ್ರ ಹತ್ರ ಇರೋ ಬ್ಲಾಕ್ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇನ್ನೊಂದ್ಸತಿ ONE 1 ಇನ್ನೊಂದು ಹಾಕೋಂಗಿಲ್ಲ, TWO ಅಂತ ಹೇಳ್ಕೊಂಡು ಹಾಕ್ಬೇಕಾಗತ್ತೆ. ಅದ್ರ ನೆಕ್ಸ್ಟ್ ನಿಮ್ಮ ಪ್ರಿಫರೆನ್ಷಿಯಲ್ ವೋಟ್ಸ್ ಗಳನ್ನ ಹಾಕೊಂಡು 23 ವರೆಗೆ ಆಗ್ಬಹುದು. ದೇರ್ ಇಸ್ ನೋ ಮಿನಿಮಮ್ ವೋಟ್ಸ್, ದ ಮ್ಯಾಕ್ಸಿಮಮ್ ವೋಟ್ ಇಸ್ ಓನ್ಲಿ 23. ಸೊ ಪ್ರೀವಿಯಸ್ಲಿ ನೀವೆಲ್ಲ 25 ಹಾಕಿದ್ರ ಅಂತ ಹೇಳ್ಕೊಂಡು ಈ ಬಾರಿ 25 ಹಾಕೋಂಗಿಲ್ಲ. ಯಾಕಂತ ಹೇಳಿದ್ರೆ 2 ನಾಮಿನೇಷನ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ವೋಟ್ ಇರೋದು ಟೋಟಲ್ 23 ಮಾತ್ರ. ನಮ್ಮಲ್ಲಿ ಈ ಕನ್ಫ್ಯೂಷನ್ ಇಂದ ಎಲ್ಲರೂ ಹೊರಗಡೆ ಬಂದ್ರು ಅಂತ ಹೇಳಿದ್ರೆ ಬ್ಯಾಲೆಟ್ ಪೇಪರ್ಸ್ ಗಳು ಇನ್ವ್ಯಾಲಿಡ್ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ. ಮತ್ತೆ ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು 109. ಇದರಲ್ಲಿ ನಿಮ್ಗೆ ಎಲ್ಲಾ ವಕೀಲರದು ಅಂದ್ರೆ ಕಂಟೆಸ್ಟೆಂಟ್ಸ್ ಗಳದು ಅವ್ರದೆಲ್ಲ ಫೋಟೋಸ್ ಗಳು ಇಲ್ಲೆಲ್ಲ ಇರುತ್ತೆ. ಅದ್ರ ಜೊತೆಗೆ ಅವ್ರ ಕ್ರಮ ಸಂಖ್ಯೆನೂ ಈ ಪೋರ್ಷನ್ ಅಲ್ಲಿ ಇರುತ್ತೆ. ಮತ್ತೆ ಎಲೆಕ್ಷನ್ ಡೇಟ್ ಬಂದ್ಬಿಟ್ಟು 11/3/2026. ನಿಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು 9:30 6 ಗಂಟೆವರೆಗೆ. ನೀವು ಬಾರ್ ಕೌನ್ಸಿಲ್ ID ಇಲ್ಲ ಅಂತ ಹೇಳಿದ್ರೆ ನಿಮ್ ಬಾರ್ ಅಸೋಸಿಯೇಷನ್ ID ಕಾರ್ಡ್ ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟನ್ನು ಹೇಳ್ಬಿಟ್ಟು ಇನ್ನೇನಾದ್ರೂ ನಿಮ್ಮಲ್ಲಿ ಕನ್ಫ್ಯೂಷನ್ ಇದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೇನೆ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ನೀವು ವೋಟ್ ಹಾಕ್ಲಿಕ್ಕೂ ನಿಮ್ಗೆ ಸುಲಭ ಆಗುತ್ತೆ. ತುಂಬಾ ಜನರಿಗೆ ಈ ಕನ್ಫ್ಯೂಷನ್ ಇರೋದ್ರಿಂದ ನಾನು ಈ ವಿಡಿಯೋ ಮಾಡಿದ್ದೇನೆ. ಇದನ್ನ 2 ಸತಿ 3 ಸತಿ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಮೊದಲೇ ಬೇಕಾದ್ರೆ ನಿಮ್ಮ ಕ್ರಮ ಸಂಖ್ಯೆಯನ್ನು ನಿರ್ಧರಿಸಿಕೊಂಡಿದ್ರೆ ಅಲ್ಲೇ ಹೋಗ್ಬಿಟ್ಟು ನಿರ್ಧರಿಸಿಕೊಂಡು ಹಾಕಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿ ಟೈಮ್ ಕಮ್ಮಿ ತೆಗೆದಷ್ಟು ಇನ್ನೊಬ್ಬರಿಗೆ ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಎಲೆಕ್ಷನ್ ಒಂದ್ಸತಿ ವೋಟಿಂಗ್ ಆದ ನಂತರ ಜಾಸ್ತಿ ಹೊತ್ತಲ್ಲಿ ನಿಲ್ಲೋಂಗಿಲ್ಲ. ಇಮಿಡಿಯೇಟ್ಲಿ ನೀವು ಹೊರಗಡೆ ಬರ್ಬೇಕಾಗುತ್ತೆ. ಬಾಲ್ ಪಾಯಿಂಟ್ ಇಂಕ್ ಅಲ್ಲೇನೆ ನೀವು ಮಾರ್ಕ್ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಇನ್ನೇನಾದ್ರೂ ನೀವು ವೋಟ್ ಹಾಕ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನಾದ್ರು ತಪ್ಪಾಯ್ತು ಅಂತ ಹೇಳಿದ್ರೆ ಅದನ್ನು ಸ್ಟ್ರೈಕ್ ಆಫ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಇನ್ವ್ಯಾಲಿಡ್ ಆಗುತ್ತೆ. ಅದಕ್ಕೋಸ್ಕರ ಜಾಗೃತರಾಗ್ಬಿಟ್ಟು ತುಂಬಾ ಜಾಗ್ರತೆಯಿಂದ ಎಲೆಕ್ಷನ್ ಗೆ ವೋಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು 109. ಈ ತರ ಫೋಟೋನು ಇರುತ್ತೆ ನಂದು. ಸೊ ಅದನ್ನ ನೋಡ್ಕೊಂಡು ತಾವು ನನಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನಾನು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಅದರಿಂದ ನಂತರನೇ ಎಷ್ಟೋ ಜನರು ಕಂಟೆಸ್ಟ್ ಮಾಡ್ತಾ ಇದಾರೆ. ಆದಷ್ಟು ನಮ್ಗೆ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ. ಯಾಕಂತ ಹೇಳಿದ್ರೆ ನಾವು ಬದಲಾವಣೆ ತರಲಿಕ್ಕೆ ಅಂತ ಬರ್ತಾ ಇದ್ದೇವೆ. ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ಬದಲಾವಣೆ ಅಗತ್ಯವಿದೆ. ಧನ್ಯವಾದಗಳು.